ಎವ್ರಿವನ್, ಇವತ್ತಿನ ರೆಸಿಪಿ ಆನಿಯನ್ ರೈಸ್. ಇದು ನನ್ನ ಫೇವ್ರೆಟ್ ರೆಸಿಪಿ ಮತ್ತು ಈಸಿ ರೆಸಿಪಿ ಕೂಡ. ಇದು ಖಾರ ಖಾರ ಮತ್ತು ಟ್ಯಾಂಗಿ ಆಗಿರುತ್ತೆ. ನಾನು ಇದನ್ನು ಸ್ಕೂಲಿಗೆ ತೊಗೊಂಡೋಗ್ತೀನಿ. ಬನ್ನಿ ಈಗ ಶುರು ಮಾಡೋಣ. ಮೊದಲು ಈಗ ಇದು ತುಂಬ ಸಿಂಪಲ್ ರೆಸಿಪಿ ಆಗಿರೋದ್ರಿಂದ ಮೊದಲು ಪೇಸ್ಟ್ ಮಾಡ್ಕೊಳ್ಳೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಹೇಳ್ತೀನಿ. ಈರುಳ್ಳಿ, ಟೊಮ್ಯಾಟೊ, ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ, 4 ಇಂಗ್ರೀಡಿಯೆಂಟ್ಸು ಪೇಸ್ಟ್ ಮಾಡಬೇಕು. ಈಗ ಪೇಸ್ಟ್ ಮಾಡ್ತೀನಿ. ಈಗ ಪೇಸ್ಟ್ ಆಯಿತು. ಈಗ ಆನಿಯನ್ ರೈಸ್ ಮಾಡಬೇಕು. ಈಗ ಮೊದಲು ಇಂಗ್ರೀಡಿಯೆಂಟ್ಸ್ನ ಹೇಳ್ತೀನಿ. ಇಲ್ಲಿ ಒಂದು ಸ್ಪೂನ್ ಗರಂ ಮಸಾಲ, ಈರುಳ್ಳಿ, ಬಟಾಣಿ, ಸ್ವಲ್ಪ ಡಾರ್ಕ್ ಸೋಯಾ ಸಾಸ್, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಟೊಮೆಟೊ ಸಾಸ್ ಮತ್ತು ಹುರುಳಿಕಾಯಿ. ನೀವು ಸಣ್ಣದಾಗಿ ಹಚ್ಕೊಬೋದು. ಇವತ್ತು ನಾನು ದೊಡ್ಡದಾಗಿ ಹಚ್ಕೊಂಡಿದ್ದೀನಿ. ಅಫ್ಕೋರ್ಸ್ ಆನಿಯನ್ ರೈಸ್ಗೆ ಅಕ್ಕಿ ಬೇಕು. ಇಲ್ಲಿ ಅಕ್ಕಿನೂ ಇಟ್ಕೊಂಡಿದ್ದೀನಿ. ಲೆಟ್ಸ್ ಸ್ಟಾರ್ಟ್. ನಾನಿವತ್ತು ಒಂದು ಸ್ಮಾಲ್ ಕುಕ್ಕರ್ ಇಟ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ. ಎಣ್ಣೆ ಮತ್ತು ತುಪ್ಪ ಬಿಸಿಯಾಗಿದೆ. ಮೇನ್ ಇಂಗ್ರೀಡಿಯೆಂಟ್ನ ಹಾಕುತ್ತೇನೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊತೀನಿ. ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಯಿತು. ಇದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತೆ ನಾವು ಅವೆಲ್ಲೇ ರುಬ್ಬಿಟ್ಕೊಂಡಿರೋ ಪೇಸ್ಟ್ನ ಹಾಕೋತೀನಿ. ಇದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋತೀನಿ. ಈಗ ಇದ್ರದ್ದು ಹಸಿ ವಾಸನೆ ಹೋಗಿದೆ. ಇದಕ್ಕೆ ಬಟಾಣಿ ಮತ್ತೆ ಹುರುಳಿಕಾಯಿನ ಹಾಕ್ತೀನಿ. ಈಗ ಇದನ್ನ ನೀಟಾಗಿ ಫ್ರೈ ಮಾಡ್ಕೊತೀನಿ. ಈಗ ಇದು ಬೆಂದಿದೆ. ಟೊಮೆಟೊ ಸಾಸ್, ಗರಂ ಮಸಾಲ ಮತ್ತೆ ಸೋಯಾ ಸಾಸ್. ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈಗ ಇದಕ್ಕೆ ಉಪ್ಪು, ಉಪ್ಪು ಹಾಕಾಯ್ತು. ಈಗ ಸ್ವಲ್ಪ ಹೊತ್ತು ಚೆನ್ನಾಗಿ ಕೈ ಆಡಿಸ್ಬೇಡ. ಈಗ ಇದಕ್ಕೆ ನಾನು 1.5 ಕಪ್ ಅಕ್ಕಿ ತಗೊಂಡಿದ್ದೀನಿ. ಅದಕ್ಕೆ 3 ಕಪ್ ನೀರು ಹಾಕ್ತೀನಿ. ಮೊದಲು ನೀರಿಂದ ಶುರು ಮಾಡ್ತೀನಿ. ಈಗ ಅಕ್ಕಿ ಹಾಕೋತೀನಿ. ನೀರು ಕುದಿ ಹಚ್ತಾ ಇದೆ. ಬೇಗ ಅಕ್ಕಿ ಹಾಕೊಂಡ್ಬಿಡ್ತೀನಿ.
ಕುದಿ ಹತ್ತಿದೆ. ಈಗ ಕುಕ್ಕರ್ ಮುಚ್ಚಿಬಿಡ್ತೀನಿ. ನೀರು ಬಿಳಿ ಆಗಿತ್ತಲ್ಲ, ಅದು ಪನ್ನೀರ್ ನೀರು. ಅಂದರೆ ಪನ್ನೀರ್ ಮಾಡಿದಾಗ ಲೆಫ್ಟ್ ಓವರ್ ಇರುತ್ತಲ್ಲ ನೀರು, ಅದು ತುಂಬ ನ್ಯೂಟ್ರಿಷಿಯಸ್. ಇದನ್ನು ರೈಸ್, ಬಾತು, ಸಾರು ಎಲ್ಲದಕ್ಕೂ ಮಾಡುವಾಗ ಯೂಸ್ ಮಾಡ್ಬೋದು. ತುಂಬ ನ್ಯೂಟ್ರಿಯನ್ಸ್ ನಮಗೆ ಸಿಗತ್ತೆ. ನಾನು 2 ವಿಷಲ್ ಕೂಗಿಸ್ಕೊತೀನಿ. ಈಗ ಕುಕ್ಕರ್ ಕೂಲ್ ಆಯಿತು. ಈಗ ಓಪನ್ ಮಾಡಿ ನೋಡ್ತೀನಿ. ಈರುಳ್ಳಿ ರೈಸ್ ರೆಡಿ ಆಯಿತು. ಈಗ ಸರ್ವ್ ಮಾಡ್ತೀನಿ. ಸರ್ವ್ ಮಾಡಿದೆ. ಈಗ ಇದನ್ನ ಟೇಸ್ಟ್ ಮಾಡಿ ನೋಡ್ತೀನಿ. ಸೂಪರ್, ತುಂಬಾ ಚೆನ್ನಾಗಿ ಬಂದಿದೆ. ನನ್ನ ಫೇವರೇಟ್ ರೆಸಿಪಿ ಈರುಳ್ಳಿ ರೈಸ್ ರೆಡಿ ಆಯ್ತು. ನನ್ನನ್ನು ಸಪೋರ್ಟ್ ಮಾಡೋಕ್ಕೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್ ಮಾಡಬೇಕು, ಓಕೆನಾ? ಹಾಗೆ ಶೇರ್ ಮಾಡಬೇಕು. ಬಾಯ್ ಬಾಯ್.